ಇವರ ಹೆಸರು ರಾಜೇಶ್ ಸಾಬ್. 2 ಮುದ್ದಾದ ಮಕ್ಕಳು, ಹೆಂಡತಿ, ತಂದೆ ತಾಯಿ ತಮ್ಮನೊಂದಿಗೆ ಅಣ್ಣಿಗೆರೆಯಲ್ಲಿ ವಾಸವಾಗಿದ್ದಾರೆ. ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು. ಅಚಾನಕ್ಕಾಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ 2ನೇ ಮಹಡಿಯಿಂದ ಕೆಳಗೆ ಬಿದ್ದು ಸೊಂಟದ ಕೆಳಗಿನ ಸ್ವಾಧೀನವನ್ನ ಕಳೆದುಕೊಳ್ತಾರೆ. ಆವಾಗಿನಿಂದ ಇವರ ಸಂಪೂರ್ಣ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ರಾಜೇಶ್ ಸಾಬ್ ಅವರ ಕುಟುಂಬ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಹಾಯವನ್ನ ಕೇಳಿತ್ತು. ಹಾಗಾಗಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾವು ಇವತ್ತು ಅವರಿಗೆ ಅಗರಬತ್ತಿ ಮೇಕಿಂಗ್ ಮಷಿನ್ ಕೊಡಿಸೋಕೆ ಹುಬ್ಬಳ್ಳಿಗೆ ಹೊರಟಿದ್ದೇವೆ. ಇವೆಲ್ಲ ಫುಲ್ಲಿ ಆಟೋಮೆಟಿಕ್ ಮಷಿನ್ಸ್ ಬರುತ್ತೆ ಮೇಡಮ್. ನೀವು ಪೌಡ್ರನ್ನ ಮಿಕ್ಸ್ ಮಾಡಿ ಇಲ್ಲಿ ಹಾಕಿ ಈ ಬಕೆಟಿಗೆ ಹಾಕಿದ ತಕ್ಷಣ ಏನಾಗುತ್ತೆ, ನೀವು ಮಷಿನ್ ಆನ್ ಮಾಡಿದ್ರೆ ಇಲ್ಲಿಂದ ಆಟೋಮೆಟಿಕ್ಲಿ ಕಡ್ಡಿ ತಯಾರಾಗಿ ಬರುತ್ತೆ. ಸೊ ಅಲ್ಲಿಂದನೇ ಅವರಿಗೆ ಒಂದ್ ದಿನಕ್ಕೆ ಇಲ್ಲಾಂದ್ರೆ 2,000 ರಿಂದ 3,000 ರೂಪಾಯಿ ಆರಾಮಾಗಿ ತೆಗಿತಾರೆ. ಈ ಅಗರಬತ್ತಿ ಮೇಕಿಂಗ್ ಮಷಿನ್ ಅನ್ನ ನಾವು ತಗೊಂಡು ಈಗ ಯಾರು ಸಹಾಯ ಕೇಳಿದಾರೆ ಅವ್ರ ಮನೆಗೆ ತಗೊಂಡು ಹೋಗಿ ಕೊಡ್ತಾ ಇದ್ವಿ. ಏನು ಉದಿನ ಕಡ್ಡಿ ತಯಾರು ಮಾಡುವಂತಹ ಒಂದು ಮಷಿನ್ ಅನ್ನ ಕೊಡಿಸ್ತಾ ಇದ್ವಿ. ಅದನ್ನ ಆರ್ಡರ್ ಮಾಡಿದ್ವಿ. ಇವತ್ತು ಆ ಮಷಿನ್ ಅವ್ರ ಮನೆಗೆ ತಲುಪಿದೆ. ಯಾವ ರೀತಿ ವರ್ಕ್ ಆಗುತ್ತೆ, ಹಾಗೆ ಮನೆಯವರು ಏನ್ ಹೇಳ್ತಾರೆ, ಆ ವ್ಯಕ್ತಿ ಏನ್ ಹೇಳ್ತಾರೆ ಎಲ್ಲವನ್ನು ತಿಳ್ಕೊಳ್ಳೋಣ. ನಾನಿವಾಗ ಅವ್ರ ಮನೇಲಿ ಇದ್ದೀನಿ, ಬನ್ನಿ ಮೇಲೆ ಹೋಗೋಣ. ಗಂಡ ಎದ್ದು ಒಟ್ಟಿಗೆ ಹಿಡಿದಿದ್ದಂದ್ರಿ 2 ಮಕ್ಳು ಅದಾವ್ರಿ. ಅವಾಗ ಯಾರು ನೋಡ್ತಾರ್ರಿ? ನಾಳೆ ಸಾವಿರ ಮಟ್ಟ ನೋಡ್ತೀವಿ. ಈಗ ಇದು ಸೆಂಟ್ರಿಂಗ್ ಕೆಲಸಕ್ಕೆ ಹೋಗಿದ್ದು ಸರ್. ಅದು ವೈರ್ ಬಾಜುನೇ ಇತ್ತು ಸರ್. ಅದು ಮೇನ್ ವೈರ್ ಇತ್ತು ಸರ್. ಅದಕ್ಕೊಂದು ಸ್ವಲ್ಪ ಸುತ್ತಿ ಟಚ್ ಆಗಿ ಪೂರ್ವ ಅದ್ರ ಮ್ಯಾಗೆ ಬಿದ್ದು ವೈರ್ ಮೇಲೆ ಇಲ್ಲಿ ಎಲಬು ದುಡಿತೇವ್ರಿ, ದುಡಿಯಾಕ ಒಲ್ಲೆ ಅನ್ನಂಗಿಲ್ರಿ. ಆದ್ರ ನಮ್ಗೆ ಹೊಟ್ಟಿಗೆ ಆದ್ರ ಸಾಕಂತೇಳಿ ತಂದಾಗ ಸಾಯಿ ಮರಂಗಿಲ್ಲ, ಸಾಯಿ ಮಠ ಬರಂಗಿಲ್ರಿ. ಅವ್ರು ಮಾಡಿ ಹೇಳ್ಬೇಡ್ರಿ. ನಾವು ಅಲ್ಲಂದೈದಿಂದ ಎಲ್ಲಾನೇ ನಮ್ ಲಾಡ್ ಸಾಹೇಬ್ರು ಎಲ್ಲಾನೇ ಅವ್ರಿಗೆ ಅವ್ರು ಎಲ್ಲಿದ್ರು ಸಂತೋಷ ಆಗಿರ್ರಪ್ಪ. ಅವ್ರು ಬಾಳ ಪುಣ್ಯ ಬರ್ಲ್ರಿ. ಇನ್ಸ್ಟಾಲೇಷನ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಅಲ್ಲಿ ಯಾವ ರೀತಿ ಮಷಿನ್ ಇತ್ತು, ಇಲ್ಲಿನೂ ಕೂಡ ಅದನ್ನೇ ಅವ್ರು ಕೊಟ್ಟು ಕಳಿಸಿರುವಂತದ್ದು. ಇಲ್ಲಿ ಮಟ್ಟ ನಮ್ಗೆ ಯಾರು ಸಹಾಯ ಮಾಡಿಲ್ರಿ. 3 ವರ್ಷ ಭಾಳ ಪುಣ್ಯ ಬಂತ್ರಿ. ಮತ್ತೆ ಅವ್ರಿಗೆ ಭಾಳ ಭಾಳ ಪುಣ್ಯ ಬಂತು ಬಿಡ್ರಿ. ಮತ್ತೆ ಅವ್ರು ಕೊಟ್ಟಿದ್ದಾರೆ.